ಯಶಸ್ಸು ಎಲ್ಲರಿಗೂ ಸಿಗುತ್ತೆ, ಆದರೆ ಸೋತಾಗ ಮರಳಿ ಎದ್ದು ಬರೋದು ಎಲ್ಲರಿಗೂ ಸಾಧ್ಯವಿಲ್ಲ. ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ದರ್ಶನ್ ಅವರನ್ನು ಒಂದು ಕಾಲದಲ್ಲಿ ಕರಿಯರ್ ಮುಗಿತು ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಅದೇ ವ್ಯಕ್ತಿ ಜೈಲಿನಿಂದ ಹೊರಬಂದು ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿದ್ದು ಹೇಗೆ? ಇದು ಕೇವಲ ಒಬ್ಬ ನಟನ ಕಥೆಯಲ್ಲ, ಕಷ್ಟದ ಕಾಲದಲ್ಲಿ ಅಭಿಮಾನಿಗಳು ಹೇಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಎನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ. 2011ರಲ್ಲಿ ವೈಯಕ್ತಿಕ ಕಾರಣಗಳಿಂದ ದರ್ಶನ್ ಅವರು ಜೈಲು ಸೇರಿದರು. ಆಗ ಅವರ ಇಮೇಜ್ ಸಂಪೂರ್ಣವಾಗಿ ಹಾಳಾಗಿತ್ತು. ಚಿತ್ರರಂಗದ ಕೆಲವರು ದರ್ಶನ್ ಅವರ ವೃತ್ತಿ ಜೀವನ ಇಲ್ಲಿಗೆ ಮುಗಿಯಿತು ಎಂದು ಭವಿಷ್ಯ ನುಡಿದರು. ನಿರ್ಮಾಪಕರು ಹಣ ಹೂಡಲು ಎದುರುತ್ತಿದ್ದರು. ಆ ಸಮಯದಲ್ಲಿ ಅವರ ಕೈಯಲ್ಲಿದ್ದ ಸಿನಿಮಾ ಸಾರಥಿ. ಯಾರೂ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಂಬಿರಲಿಲ್ಲ. ದರ್ಶನ್ ಅವರು ಜೈಲಿನಲ್ಲಿದ್ದಾಗಲೇ ಸಾರಥಿ ಬಿಡುಗಡೆ ಆಯಿತು. ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಟ ಜೈಲಿನಲ್ಲಿದ್ದರೂ ಅಭಿಮಾನಿಗಳು ಬೀದಿಗಿಳಿದು ಸಿನಿಮಾ ಪ್ರಚಾರ ಮಾಡಿದರು. ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. 100 ದಿನಕ್ಕೂ ಹೆಚ್ಚು ಓಡಿ ದರ್ಶನ್ ಅವರನ್ನು ಮತ್ತೆ ನಂಬರ್ 1 ಸ್ಥಾನದಲ್ಲಿ ಕೂರಿಸಿತು. ಇದು ಕೇವಲ ಸಿನಿಮಾದ ಗೆಲುವಲ್ಲ, ದರ್ಶನ್ ಅವರ ಮೇಲಿದ್ದ ಅಭಿಮಾನದ ಗೆಲುವು. ಸ್ಯಾಂಡಲ್ವುಡ್ನ ಸುಲ್ತಾನ್, ಬಾಕ್ಸ್ ಆಫೀಸ್ನ ಬಾದ್ಶಾ, ಕೋಟ್ಯಾಂತರ ಅಭಿಮಾನಿಗಳ ಡಿ ಬಾಸ್. ಹೌದು, ನಾವು ಮಾತನಾಡುತ್ತಿರುವುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ. ಇಂದು ದರ್ಶನ್ ಅವರು ಸಿನಿಮಾಕ್ಕಿಂತ ಹೆಚ್ಚಾಗಿ ಕ್ರಿಮಿನಲ್ ಕೇಸ್ಗಳಲ್ಲಿ ಕೇಳಿಬರುತ್ತದೆ. ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ ಒಬ್ಬ ನಟ ಇಂದು ಜೈಲಿನ ಕಂಬಿ ಎನಿಸುವಂತಾಗಿದೆ. ಇದು ಕೇವಲ ಒಬ್ಬ ನಟನ ಕಥೆಯಲ್ಲ, ಇದೊಂದು ದೊಡ್ಡ ಕೇಸ್ ಸ್ಟಡಿ. ಬನ್ನಿ ಇಂದಿನ ವಿಡಿಯೋದಲ್ಲಿ ದರ್ಶನ್ ಅವರ ಬಯೋಗ್ರಫಿ ಮತ್ತು ಅವರ ಜೀವನವನ್ನು ಬದಲಿಸಿದ ಒಂದು ಘಟನೆಯನ್ನು ಬಗ್ಗೆ ತಿಳ್ಕೊಳ್ಳೋಣ. ದರ್ಶನ್ ಅವರು ಹುಟ್ಟಿದ್ದು 16 ಫೆಬ್ರವರಿ 1977 ಕೊಡಗಿನ ಪೊನ್ನಂಪೇಟೆಯಲ್ಲಿ ಹುಟ್ಟಿದ್ದು. ತಂದೆ ಖ್ಯಾತ ಕಳನಟ ತೂಗುದೀಪ ಶ್ರೀನಿವಾಸ್ ಅವರು. ತಂದೆ ಸ್ಟಾರ್ ಆಗಿದ್ದರೂ ದರ್ಶನ್ ಅವರಿಗೆ ಚಿತ್ರರಂಗದಲ್ಲಿ ರೆಡ್ ಕಾರ್ಪೆಟ್ ಸ್ವಾಗತ ಸಿಗಲಿಲ್ಲ. ತಂದೆಯ ನಿಧನ ನಂತರ ಕುಟುಂಬದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತು. ದರ್ಶನ್ ಅವರು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ, ಲೈಟ್ ಬಾಯ್ ಆಗಿ ಕೆಲಸ ಮಾಡಿದರು. ನೀನಾಸಂನಲ್ಲಿ ತರಬೇತಿ ಪಡೆದರು. 2002ರಲ್ಲಿ ಮೆಜೆಸ್ಟಿಕ್ ಸಿನಿಮಾ ಇವರ ಸಿನಿಮಾ ದರ್ಶನ್ ಅವರನ್ನು ಓವರ್ ನೈಟ್ ಸ್ಟಾರ್ ಮಾಡಿತು. ಅಲ್ಲಿಂದ ಶುರುವಾಗಿದ್ದೇ ದಾಸನ ಅಶ್ವಮೇಧ ಯಾಗ. ಇದಾದಮೇಲೆ ಒಂದಾದರ ಒಂದ ಮೇಲಂತೆ ಹಿಟ್ಟು ಮೇಲೆ ಹಿಟ್ಟು ಹಾಕಿ ಶುರುವಾಯಿತು. ಕರಿಯ, ದಾಸ, ಧರ್ಮ, ಸಾರಥಿ, ಸಂಗೊಳ್ಳಿ ರಾಯಣ್ಣ, ಕ್ರಾಂತಿ, ಕಾಟೇರ ಹೀಗೆ ಸಾಲು ಸಾಲು ಇಟ್ಟು ಚಿತ್ರಗಳು ಬರಲು ಶುರುವಾದವು. ಯಶಸ್ಸಿನ ಜೊತೆಗೆ ವಿವಾದಗಳು ಕೂಡ ಬೆನ್ನತ್ತಿದವು. 2011ರ ಕೇಸ್, ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲಿನ ಹಲ್ಲೆ ಆರೋಪದಲ್ಲಿ ಮೊದಲ ಬಾರಿಗೆ ಜೈಲುವಾಸ, ಪ್ರಾಣಿ ಸಂಗ್ರಹಾಲಯದ ವಿವಾದ, ಪಾರ್ಟಿಗಳಲ್ಲಿನ ಗಲಾಟೆಗಳು. ಶೂನ್ಯದಿಂದ ಸಾಮ್ರಾಜ್ಯದವರೆಗೆ ದರ್ಶನ್ ಎಂಬ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಗಾದರು? ಒಬ್ಬ ವ್ಯಕ್ತಿಗೆ ಸಾವಿರಾರು ಅಭಿಮಾನಿಗಳು ಇರಬಹುದು, ಆದರೆ ಲಕ್ಷಾಂತರ ಜನರು ಪ್ರಾಣ ಕೊಡಕ್ಕೆ ಸಿದ್ಧರಿರುವ ಸೆಲೆಬ್ರಿಟಿ ಒಬ್ಬರೇ, ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಇಂದು ಅವರ ಹತ್ತಿರ ಕೋಟ್ಯಾಂತರ ಹಣ, ಐಷಾರಾಮಿ ಕಾರುಗಳು, ದೊಡ್ಡ ಫಾರ್ಮ್ ಹೌಸ್ ಇರಬಹುದು. ಆದರೆ ಒಂದು ಕಾಲದಲ್ಲಿ ಇಡೀ ಕುಟುಂಬಕ್ಕೆ ಊಟಕ್ಕೂ ಕೂಡ ಕಷ್ಟವಿತ್ತು ಎಂದರೆ ನೀವು ನಂಬ್ತೀರಾ? ಸೋಲಿನ ಸುಳಿಯಿಂದ ಗೆಲುವಿನ ಶಿಖರಕ್ಕೆ ಏರಿದ ಆ ಕತೆ ನಿಜಕ್ಕೂ ರೋಚಕ ಮತ್ತು ಇನ್ಸ್ಪೈರಿಂಗ್. ಬನ್ನಿ ಈ ಇನ್ಸ್ಪೈರಿಂಗ್ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳೋಣ. ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ದೊಡ್ಡ ನಟರಾಗಿದ್ದರೂ ಅವರ ನಿಧನದ ನಂತರ ಕುಟುಂಬ ಆರ್ಥಿಕವಾಗಿ ತುಂಬ ಕುಸಿಯಿತು. ತಂದೆ ಹೋದಾಗ ಮನೆಯಲ್ಲಿ ಉಳಿದಿದ್ದು ಕೇವಲ ಸಾಲ. ದರ್ಶನ್ ಅವರ ತಾಯಿ ಮೀನಾಕ್ಷಮ್ಮ ಅವರ ಅಕ್ಕಿ ತರಲು ಕೂಡ ಪರದಾಡ್ತಿದ್ರು. ದರ್ಶನ್ ಅವರು ಅಂದು ನಿರ್ಧಾರ ಮಾಡಿದರು, ಸಂಕಲ್ಪ ಮಾಡಿದರು, ನನ್ನ ತಂದೆ ಸಂಪಾದಿಸಿದ ಹೆಸರನ್ನು ನಾನು ಉಳಿಸಬೇಕು, ಹೋಗಿರುವ ಆಸ್ತಿಯನ್ನು ನಾನು ಮರಳಿ ಪಡೆಯಬೇಕು ಅಂತೇಳಿ. ಲೈಟ್ ಬಾಯ್ ಟು ಹೀರೋ. ದರ್ಶನ್ ಅವರು ನೇರವಾಗಿ ಹೀರೋ ಆಗಲಿಲ್ಲ. ಅವರು ಬಂದ ತಕ್ಷಣ ಇಂಡಸ್ಟ್ರಿಯವರು ದೊಡ್ಡ ನಟನ ಮಗ ಅಂತೇಳಿ ಯಾರು ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಪಾತ್ರ ಕೊಡಲಿಲ್ಲ, ಹೀರೋ ಮಾಡಲಿಲ್ಲ. ಅವರು ಬಂದು ಸೇರಿದ್ದು ದರ್ಶನ್ ಅವರು ನೇರವಾಗಿ ಹೀರೋ ಆಗಲಿಲ್ಲ. ಅವರು ಸಿನಿಮಾದಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿದರು. ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಭಾರವಾದ ಲೈಟ್ಗಳನ್ನು ಒತ್ತಿದ್ದಾರೆ. ಸಣ್ಣ ಪುಟ್ಟ ಪಾತ್ರಗಳಿಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ಆಡಿಷನ್ ಕೊಟ್ಟಿದ್ದಾರೆ. ಹಸಿವಾದರೂ ಕೈಯಲ್ಲಿ ಹಣ ಇರ್ತಾ ಇರಲಿಲ್ಲ. ಅಭಿನಯಕ್ಕಾಗಿ, ಆ್ಯಕ್ಟಿಂಗ್ಗಾಗಿ ಹೀರೋ ಆಗಬೇಕಂತ ಹೇಳಿ ಪ್ರತಿಯೊಬ್ಬರ ಡೈರೆಕ್ಟರ್ ಮನೆ ಡೋರ್ನ ಬಡಿದಿದ್ದಾರೆ. ಸಿಕ್ಕದ್ದು ರಿಜೆಕ್ಷನ್, ನೋವು, ಕಣ್ಣೀರು. ಬಟ್ ಎದೆಗುಂದಲಿಲ್ಲ, ಸ್ಟೆಪ್ ಬ್ಯಾಕ್ ಆಗಲಿಲ್ಲ. ಬದಲಾಗಿ ಫಿನಿಕ್ಸ್ ಥರ ಮತ್ತೆ ಟ್ರೈ ಮಾಡ್ತಾನೆ ಇದ್ರು. ಟರ್ನಿಂಗ್ ಪಾಯಿಂಟ್ ಎಲ್ಲಿ ಗೊತ್ತಾ? ಟರ್ನಿಂಗ್ ಪಾಯಿಂಟ್ 2002ರಲ್ಲಿ PN ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ ಬಿಡುಗಡೆ ಆಯಿತು. ಆ ಕಾಲದಲ್ಲಿ ಹೊಸ ನಟನೊಬ್ಬನ ಸಿನಿಮಾ ಇಷ್ಟು ದೊಡ್ಡ ಮಟ್ಟದ ಹಿಟ್ ಆಗಿದ್ದು ಇತಿಹಾಸ. ದಾಸ ಎಂಬ ಹೆಸರು ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಯಿತು. ಅಲ್ಲಿಂದ ದರ್ಶನ್ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ. ಕರಿಯ, ಧ್ರುವ, ಗಲಸಿಪಾಳ್ಯ, ಧರ್ಮ, ಅಣ್ಣವರು, ಗಜ, ಇಂದ್ರ, ಬಾಸ್, ಸ್ನೇಹನ ಪ್ರೀತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಸ್ಟಾರ್ ಆಗೇ ಬಿಟ್ರು. ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಇಟ್ಕೊಟ್ರು, ಸೂಪರ್ ಸ್ಟಾರ್ ಆಗೇ ಬಿಟ್ರು.
ವಾಸಿಟ್ಟು ನೀಡುತ್ತಾ ಹೋದರು. ದರ್ಶನ್ ಅವರು ಅತಿ ದೊಡ್ಡ ಗುಣವೆಂದರೆ ಪ್ರಾಣಿ ಪ್ರೇಮ. ಮೈಸೂರು ಝೂನಲ್ಲಿ ಪ್ರಾಣಿಗಳನ್ನು ದತ್ತು ಪಡೆಯುವ ಮೂಲಕ ಸಾವಿರಾರು ಜನರಿಗೆ ಸ್ಫೂರ್ತಿಯಾದರು. ಕೃಷಿ ಮತ್ತು ರೈತರ ಪರವಾಗಿ ಯಾವಾಗಲೂ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ತನ್ನ ಜೊತೆ ಕೆಲಸ ಮಾಡುವ ಲೈಟ್ ಬಾಯ್ಸ್ ಅಥವಾ ಕಾರ್ಮಿಕರಿಗೆ ದರ್ಶನ್ ಅವರು ಅತೀವ ಗೌರವ ಕೊಡುತ್ತಾರೆ. ಯಾಕೆಂದರೆ ತಾನು ಕೂಡ ಆ ಕೆಲಸದಿಂದ ಬಂದವನು ಎನ್ನುವ ಅರಿವು ಅವರಿಗಿತ್ತು. ದರ್ಶನ್ ಅವರ ಜೀವನ ನಮಗೆ ಹೇಳುವ ಪಾಠ ಒಂದೇ: ನಿನ್ನ ಹತ್ತಿರ ಏನೂ ಇಲ್ಲದಿದ್ದಾಗ ನಿನ್ನ ಪರಿಶ್ರಮ ಮುಖ್ಯ, ಎಲ್ಲವೂ ಬಂದಾಗ ನಿನ್ನ ನಡವಳಿಕೆ ಮುಖ್ಯ. ಶೂನ್ಯದಿಂದ ಬಂದ ವ್ಯಕ್ತಿ ಇಡೀ ಇಂಡಸ್ಟ್ರಿಯನ್ನೇ ಆಳಬಹುದು ಎಂಬುದಕ್ಕೆ ದರ್ಶನ್ ಅವರು ಸಾಕ್ಷಿ. ಏರಿಳಿತಗಳು ಜೀವನದ ಭಾಗ, ಆದರೆ ಕೆಳಗಡೆ ಬಿದ್ದಾಗ ಎದ್ದು ಬರುವವನೇ ನಿಜವಾದ ಚಾಲೆಂಜಿಂಗ್ ಸ್ಟಾರ್. ನಿಮಗೂ ಡಿ ಬಾಸ್ ದರ್ಶನ್ ಅವರ ಯಾವ ಸಿನಿಮಾ ಅಥವಾ ಯಾವ ಗುಣ ಇಷ್ಟ? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇನ್ಸ್ಪೈರಿಂಗ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾದಲ್ಲಿ ಅಬ್ಬರಿಸುವ ಡೈಲಾಗ್ ಹೊಡೆಯುವ ದರ್ಶನ್ ಅವರು ನೀವು ನೋಡಿದ್ದೀರಾ, ಆದರೆ ಕಾಡಿನ ಮೌನದಲ್ಲಿ ಅಮೋಘ ಪ್ರಾಣಿಗಳ ಜೊತೆ ಮಗುವಾದಾಗ ದರ್ಶನ್ ಅವರನ್ನು ನೋಡಿದ್ದೀರಾ? ಒಬ್ಬ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಅವನು ಪ್ರಾಣಿಗಳನ್ನು ಹೇಗೆ ನಡೆಸಿಕೊಳ್ಳುತ್ತಾನೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತೆ. ಕೋಟಿ ಕೋಟಿ ಅಭಿಮಾನಿಗಳಿದ್ದರೂ ಪ್ರಾಣಿಗಳ ಸನಿಹದಲ್ಲಿ ನೆಮ್ಮದಿ ಹುಡುಕುವ ದರ್ಶನ್ ಅವರು ನೇಚರ್ ಲವರ್ ಅಂತ ಹೇಳ್ಬೋದು. ನೇಚರ್ ಲವರ ಕತೆ ಇದು. ದರ್ಶನ್ ಅವರಿಗೆ ಶೂಟಿಂಗ್ ಇಲ್ಲದಿದ್ದರೆ ಸಾಕು, ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ಓಡ್ತಿದ್ರು. ಅಲ್ಲಿ ಅವರು ಸ್ಟಾರ್ ಅಲ್ಲ, ಒಬ್ಬ ಸಾಮಾನ್ಯ ರೈತ. ಅವರ ಫಾರ್ಮ್ ಹೌಸ್ನಲ್ಲಿ ಅಪರೂಪದ ತಳಿ ಹಸುಗಳು ಮತ್ತು ಕುದುರೆಗಳಿವೆ. ಪ್ರತಿಯೊಂದು ಪ್ರಾಣಿಗೂ ಒಂದು ಹೆಸರಿಟ್ಟು ಕರೆಯುವ ಅವರ ಪ್ರೀತಿ ಅದ್ಭುತ. ದರ್ಶನ್ ಅವರು ಒಬ್ಬ ನಟನಲ್ಲ, ಒಬ್ಬ ಅದ್ಭುತ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಬಂಡೀಪುರ, ನಾಗರಹೊಳೆ ಕಾಡುಗಳಲ್ಲಿ ಗಂಟೆಗಟ್ಟಲೆ ಕ್ಯಾಮ್ರಾ ಹಿಡಿದು ಪ್ರಾಣಿಗಳ ಚಲನವಲನ ಸೆರೆ ಹಿಡಿಯುವ ಅವರ ತಾಳ್ಮೆ ನಮಗೆ ಶಿಸ್ತನ್ನು ಕಲಿಸುತ್ತದೆ. ಲಾಕ್ಡೌನ್ ಸಮಯದಲ್ಲಿ ಕರ್ನಾಟಕದ ಮೃಗಾಲಯಗಳು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದಾಗ ದರ್ಶನ್ ಅವರು ಮುಂದೆ ಬಂದರು. ಪ್ರಾಣಿಗಳನ್ನು ದತ್ತು ಪಡೆಯಿರಿ ಎಂದು ಅವರು ಮಾಡಿದ ಒಂದು ಕರೆಗೆ ಇಡೀ ಕರ್ನಾಟಕವೇ ಸ್ಪಂದಿಸಿತು. ಲಕ್ಷಾಂತರ ರೂಪಾಯಿ ಹರಿದು ಬಂತು. ಸರ್ಕಾರಿ ರಾಯಭಾರಿ ಆಗಿ ಯಾವುದೇ ಸಂಭಾವನೆ ಪಡೆಯದೆ ಅವರು ಪ್ರಾಣಿಗಳ ಪರವಾಗಿ ನಿಂತಿದ್ದು ಅವರ ದೊಡ್ಡ ಗುಣಕ್ಕೆ ಸಾಕ್ಷಿ. ದರ್ಶನ್ ಅವರು ಇಂಡಸ್ಟ್ರಿಯಲ್ಲಿ ಫೇಮಸ್ ಆಗಿರೋದೇ ಅವರ ಗೆಳೆತನಕ್ಕೆ. ಸೋತಾಗ ಜೊತೆಗಿದ್ದ ಗೆಳೆಯರನ್ನು ಅವರು ಎಂದಿಗೂ ಮರೆತಿಲ್ಲ. ಸಣ್ಣ ಪುಟ್ಟ ನಟರಿಗೆ, ತಂತ್ರಜ್ಞರಿಗೆ ಕಷ್ಟ ಬಂದಾಗ ಗುಟ್ಟಾಗಿ ಸಹಾಯ ಮಾಡುವ ಸ್ವಭಾವ ದರ್ಶನ್ ಅವರದ್ದು. ಗೆಳೆಯನಿಗಾಗಿ ಏನನ್ನೂ ತ್ಯಾಗ ಮಾಡಬಹುದು, ಆದರೆ ಗೆಳೆಯನನ್ನು ಮಾತ್ರ ಬಿಟ್ಟು ಕೊಡಬಾರದು ಎನ್ನುವ ಅವರ ಫಿಲಾಸಫಿ ಅನೇಕ ಯುವಕರಿಗೆ ಇಷ್ಟವಾಗ್ತಾ ಇತ್ತು. ಜೀವನದಲ್ಲಿ ಎಷ್ಟೇ ಎತ್ತರಕ್ಕೂ ಬೆಳೆದರೂ ನೆಲದ ಸಂಸ್ಕೃತಿಯನ್ನು ಮರೆಯಬಾರದು ಎನ್ನುವುದಕ್ಕೆ ದರ್ಶನ್ ಅವರ ಜೀವನ ಶೈಲಿ ಒಂದು ಉದಾಹರಣೆ. ಯಾಕಂದರೆ ಡೇ ಒನ್ನಿಂದ ಅವರು ಯಾವ ಥರ ನಮ್ರತೆಯಿಂದ ಡೌನ್ ಟು ಅರ್ತ್ ಇದ್ರು, ಇವತ್ತು ಕೂಡ ಚಿಕ್ಕವರಿಂದ ದೊಡ್ಡವರಿಗೆ ಕೂಡ ಅದೇ ಸೇಮ್ ರೆಸ್ಪೆಕ್ಟ್ನ ಕೊಡ್ತಾಯಿದ್ರು. ಪ್ರಾಣಿಗಳನ್ನು ಪ್ರೀತಿಸುವುದು, ಮಣ್ಣನ್ನು ನಂಬುವುದು, ಗೆಳೆಯರನ್ನು ಗೌರವಿಸುವುದು, ಇವು ಒಬ್ಬ ಮನುಷ್ಯನನ್ನು ನಿಜವಾದ ಹೀರೋ ಮಾಡುತ್ತವೆ. ಒಂದು ಸಿನಿಮಾ ಅನೌನ್ಸ್ ಆದರೆ ಸಾಕು, ಗಾಂಧಿನಗರದಲ್ಲಿ ಸಂಚಲನ ಶುರು ಆಗುತ್ತೆ. ಪೋಸ್ಟರ್ ರಿಲೀಸ್ ಆದರೆ ಸಾಕು, ಸೋಷಿಯಲ್ ಮೀಡಿಯಾ ಶೇಕ್ ಆಗುತ್ತೆ. ಸಿನಿಮಾ ರಿಲೀಸ್ ದಿನ ಥಿಯೇಟರ್ಗಳು ಜಾತ್ರೆ ಆಗುತ್ತವೆ. ಯಾಕೆ ಗೊತ್ತಾ? ಅಲ್ಲಿ ಬರ್ತಾ ಇರೋದು ಬರೀ ನಟನಲ್ಲ, ಕರ್ನಾಟಕ ಬಾಕ್ಸ್ ಆಫೀಸ್ ಸುಲ್ತಾನ. ಒಬ್ಬ ನಟನ ಸಿನಿಮಾ ಸೋತರೂ ಕೂಡ ಕೋಟಿ ಕೋಟಿ ಬಿಸ್ನೆಸ್ ಮಾಡುತ್ತೆ ಅಂದರೆ ಅದು ದರ್ಶನ್ ಅವರದು, ದರ್ಶನ್ ಅವರ ಪವರ್. ದರ್ಶನ್ ಅವರಿಗೆ ಇರೋದು ಕೇವಲ ಫ್ಯಾನ್ಸ್ ಅಲ್ಲ, ಸೆಲೆಬ್ರಿಟಿಗಳು. ಅವರ ತಮ್ಮ ಅಭಿಮಾನಿಗಳನ್ನು ಹೀಗೆಯೇ ಕರೆದು ಬೆಂಗಳೂರು ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಕೂಡ ಅವರ ಕ್ರೇಜ್ ತುಂಬ ಇದೆ. ರೈತರು, ಕಾರ್ಮಿಕರು ಮತ್ತು ಯುವಕರು ದರ್ಶನ್ ಅವರನ್ನು ತುಂಬ ಇಷ್ಟಪಡ್ತಾರೆ. ತಮ್ಮ ಮನೆ ಮಗನಂತೆ ನೋಡ್ಕೊಳ್ತಾರೆ. ದರ್ಶನ್ ಅವರ ಒಂದು ಕರೆಗೆ ಸಾವಿರಾರು ಜನ ರಕ್ತದಾನ ಮಾಡಲು ಅಥವಾ ಸಮಾಜ ಸೇವೆ ಮಾಡಲು ಸಾಲಾಗಿ ನಿಲ್ತಾರೆ. ಇದು ಒಬ್ಬ ನಟ ಗಳಿಸಬಹುದಾದ ಅತೀ ದೊಡ್ಡ ಆಸ್ತಿ. ಸಾರಥಿ 2011ರಲ್ಲಿ ದರ್ಶನ್ ಅವರು ವೈಯಕ್ತಿಕ ಸಂಕಷ್ಟದಲ್ಲಿದ್ದಾಗ ಬಿಡುಗಡೆ ಆದ ಸಿನಿಮಾ ಸ್ಯಾಂಡಲ್ವುಡ್ನ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆಯಿತು. ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಹುಟ್ಟಿಸಿತು. ಯಾವುದೇ ದೊಡ್ಡ ಮೀಡಿಯಾ ಸಪೋರ್ಟ್ ಇಲ್ಲದಿದ್ದರೂ ಕೇವಲ ಅಭಿಮಾನಿಗಳ ಪ್ರಚಾರದಿಂದಲೇ ಕ್ರಾಂತಿ ಸಿನಿಮಾ ದೊಡ್ಡ ಮಟ್ಟದ ಓಪನಿಂಗ್ ಪಡೆಯಿತು. ಇದು ಮಾರ್ಕೆಟಿಂಗ್ ಜಗತ್ತಿಗೆ ಒಂದು ದೊಡ್ಡ ಕೇಸ್ ಸ್ಟಡಿ. 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಕನ್ನಡ ಸಿನಿಮಾಗಳಲ್ಲಿ ಇನ್ನೂ ಕೂಡ ದೊಡ್ಡ ಮಾರ್ಕೆಟ್ ಇದೆ ಎಂದು ಸಾಬೀತುಪಡಿಸಿತು. ದರ್ಶನ್ ಅವರ ಮಾಸ್ ಇಮೇಜ್ ಮತ್ತು ಕಂಟೆಂಟ್ ಸೇರಿದ ರಿಸಲ್ಟ್ ಹೇಗಿರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಅದುವೇ 2023ರಲ್ಲಿ ರಿಲೀಸ್ ಆದ ಕಾಟೇರ. ಆದರೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ ವ್ಯಕ್ತಿಗೆ ಅಹಂಕಾರ ಮತ್ತು ತಪ್ಪು ನಿರ್ಧಾರಗಳು ಹೇಗೆ ಮುಳುವಾಗಿತ್ತು ಎಂಬುದಕ್ಕೆ ಇತ್ತೀಚಿನ ಘಟನೆಗಳೇ ಸಾಕ್ಷಿ. ವಿವಾದಗಳು ಮತ್ತು ಕ್ರಿಮಿನಲ್ ಕೇಸ್ಗಳು ಒಬ್ಬ ನಟನ ವ್ಯಕ್ತಿ ಜೀವನದ ಮೇಲೆ ಮಾತ್ರವಲ್ಲ, ಅವರನ್ನು ನಂಬಿದ ನಿರ್ಮಾಪಕರು ಮತ್ತು ವಿತರಕರ ಮೇಲೂ ಕೂಡ ಪರಿಣಾಮ ಬೀಳಬಹುದು. ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಶಸ್ಸು ಎನ್ನುವುದು ಗಾಜಿನ ಮನೆಯಂತೆ. ಒಂದು ಸಣ್ಣ ತಪ್ಪು ನಿರ್ಧಾರ ಇಡೀ ಜೀವನ ಕರಿಯರನ್ನು ಸಂಕಷ್ಟಕ್ಕೆ ದೂಡಬಹುದು. ದರ್ಶನ್ ಅವರು ಆ ಸಂಕಷ್ಟದಿಂದ ಹೊರಬಂದು ಮತ್ತೆ ಬೆಳ್ಳಿತೆರೆ ಮೇಲೆ
ಅಬ್ಬರಿಸುತ್ತಾರಾ ಅಥವಾ ಈ ವಿವಾದಗಳು ಅವರ ಬಾಕ್ಸ್ ಆಫೀಸ್ ಸುಲ್ತಾನ ಪಟ್ಟಕ್ಕೆ ಅಂತ್ಯವಾಡುತ್ತಾ? ಕಾಲವೇ ಉತ್ತರಿಸಬೇಕು. ಆದರೆ ಒಂದು ಮಾತು ನಿಜ, ಕನ್ನಡ ಚಿತ್ರರಂಗದ ಇತಿಹಾಸ ಬರೆಯುವ ದರ್ಶನ್ ಅವರ ಎಂಬ ಹೆಸರನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ. ನಿಮ್ಮ ಪ್ರಕಾರ ದರ್ಶನ್ ಅವರ ಬೆಸ್ಟ್ ಸಿನಿಮಾ ಯಾವುದು? ಕಾಮೆಂಟಲ್ಲಿ ತಿಳಿಸಿ. ದರ್ಶನ್ ಅವರಿಂದ ಕಲಿಯಬೇಕಾದ ವಿಷಯ ಏನಂತ ಹೇಳಿದ್ರೆ, ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ, ಎಷ್ಟೇ ಸೋಲುಗಳನ್ನು ಕಂಡರೂ, ನಿಮ್ಮನ್ನು ಪ್ರೀತಿಸುವ ಒಂದು ವರ್ಗ ಇದ್ದರೆ ನೀವು ಯಾವುದನ್ನು ಬೇಕಾದರೂ ಸಾಧಿಸಬಹುದು. ಆದರೆ ಆ ಪ್ರೀತಿಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಇಂದು ದರ್ಶನ್ ಅವರು ಮತ್ತೆ ಕಾನೂನಿನ ಸಂಕಷ್ಟದಲ್ಲಿದ್ದಾರೆ. ಈ ಬಾರಿಯೂ ಅವರು ಕಮ್ಬ್ಯಾಕ್ ಮಾಡುತ್ತಾರಾ ಅಥವಾ ಕಾನೂನು ತನ್ನ ಕೆಲಸ ಮಾಡುತ್ತಾ ಅಂತ ಕಾದು ನೋಡೋಣ. ನಿಮ್ಮ ಪ್ರಕಾರ ದರ್ಶನ್ ಅವರ ಗ್ರೇಟೆಸ್ಟ್ ಕಮ್ಬ್ಯಾಕ್ ಸಿನಿಮಾ ಯಾವುದು? ಸಾರಥಿನ ಅಥವಾ ಕಾಟೇರಣ? ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅಥವಾ ನಮ್ಮ ಉದ್ದೇಶ ಒಂದೇ, ಕೆಟ್ಟದ್ದನ್ನ ಹುಡುಕೋದಲ್ಲ, ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದಲ್ಲ. ಯಾರೋ ಒಬ್ಬ ಸಕ್ಸಸ್ ಆದರೂ ಆ ಸಕ್ಸಸ್ ಪರ್ಸನಾಲಿಟಿ ಕಡೆಯಿಂದ ಕಲಿಬೇಕಾದ್ರೆ ತುಂಬ ಲೆಸನ್ಸ್ ಇರುತ್ತೆ. ಅವರ ನೆಗೆಟಿವಿಟಿ ಸೈಡ್ ನಮಗೆ ಬೇಕಾಗಿಲ್ಲ ಅಂತ ಯಾವುದೇ ವ್ಯಕ್ತಿ ಆಗಿರಲಿ. ಇಲ್ಲಿ ಒಬ್ಬ ಗೆದ್ದಿರೋ ವ್ಯಕ್ತಿ ಸಕ್ಸಸ್ ಸೀಕ್ರೆಟ್ ಏನಿದೆ ಅದನ್ನು ಮಾತ್ರ ನಾವು ನಮ್ಮ ಚಾನಲಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಅದರಿಂದ ಬೇಗ ಆಚೆ ಬರಲಿ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ. ಸೊ ಬೆಸ್ಟ್ ವಿಶಸ್ ಟು ದರ್ಶನ್ ಸರ್. ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡಿರೋಂಥ ವ್ಯಕ್ತಿ. ಏನಂತ ಹೇಳಿದ್ರೆ, ಹೀರೋ ಅಂದರೆ, ಮೂವಿ ಅಂದರೆ, ಡೈಲಾಗ್ ಅಂದರೆ, ಅಥವಾ ಹೈಟ್ ಅಂದರೆ, ಫೈಟ್ ಅಂದರೆ, ಡಾನ್ಸ್ ಅಂದರೆ, ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂದರೆ ನೀವು ಸಿನಿಮಾ ನೋಡ್ಬೋದು. ನಾನು ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ಸಿನಿಮಾ ನೋಡ್ಬೋದು. ಏನಂತ ಹೇಳಿದ್ರೆ, ಇಂದ್ರ ಆಗಿರ್ಬೋದು, ಗಜ ಆಗಿರ್ಬೋದು, ಅರ್ಜುನ್ ಆಗಿರ್ಬೋದು, ಅಥವಾ ಬುಲ್ಬುಲ್ ಆಗಿರ್ಬೋದು. ಅದ್ರ ಹಿಂದೆ ಹೋದ್ರೆ ಧರ್ಮ, ಅಯ್ಯ ಆಗಿರ್ಬೋದು, ಮೆಜೆಸ್ಟಿಕ್ ಅಂತ ಸಿನಿಮಾ ಆಗಿರ್ಬೋದು, ಕರಿಯ ಅಂತ ಸಿನಿಮಾ ಆಗಿರ್ಬೋದು. ಇವೆಲ್ಲ ಏನಂತ ಹೇಳಿದ್ರೆ ನಮ್ಮ ನಿದ್ದೆಗೆಡಿಸಿರೋಂಥ ಸಿನಿಮಾಗಳು. ಆಮೇಲೆ ಹೀರೋ ಅಂತ ಅಂದರೆ ಇದು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿರೋಂಥ ಆ ಟೈಮಲ್ಲಿ 90s ಕಿಡ್ಸಿಗೆ ಅರ್ಥ ಆಗೋಂಥ ಪಾಯಿಂಟು. ಬೆಂಚ್ ಮಾರ್ಕ್ ಸೆಟ್ ಮಾಡಿರೋಂಥ ಹೀರೋ ಅವರು. ಸಕ್ಸಸ್ ಅನ್ನೋದು ಪರ್ಮನೆಂಟ್ ಅಲ್ಲ, ಫೇಲ್ಯೂರ್ ಅನ್ನೋದು ಪರ್ಮನೆಂಟ್ ಅಲ್ಲ. ಹಾಗೆ ಸೊ ಕಷ್ಟಗಳು ಏನಂತ ಹೇಳಿದ್ರೆ ಮೋಡ ಇದ್ದಂಗೆ. ಆಕಾಶ ನಾವಾದರೆ, ಆಕಾಶ ಮನುಷ್ಯ ಆದರೆ ಮೋಡ ಕಷ್ಟ ಸುಖ ಇದ್ದಂಗೆ. ಮೋಡಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಆಕಾಶ ಮಾತ್ರ ಪರ್ಮನೆಂಟಾಗಿ ನಿಲ್ತಾನೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುವ ಹಾಗೆ ನಾವೇನು ಹೇಳ್ತಾ ಇದ್ವಿ, ಕರಿಯ, ದರ್ಶನ್, ಧರ್ಮ, ಅಯ್ಯ, ಅರ್ಜುನ್, ಗಜ, ಇಂದ್ರ ಈ ಥರ ಅಂತ ನಿಮ್ಮಲ್ಲಿ ಹೇಗಿದ್ರು ಅಂತ ಒಂದು ದರ್ಶನ್ ಅವ್ರನ್ನ ಮತ್ತೆ ನೋಡೋ ಆಸೆ ನಮ್ಮ ಕನ್ನಡಿಗರದು. ದ ವೆರಿ ಬೆಸ್ಟ್ ಟು ದರ್ಶನ್ ಸರ್ ಆ್ಯಂಡ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದರ್ಶನ್ ಸರ್ ಆ್ಯಂಡ್ ಡಿ ಬಾಸ್. ಅವರ ಅಭಿಮಾನಿಗಳಿಗೆ, ಪ್ರೀತಿಯ ಸೆಲೆಬ್ರಿಟಿಗಳಿಗೆ, ಪ್ರೀತಿಸಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಹಾಗೂ ಕನ್ನಡಿಗರಿಗೆ ನಮ್ಮ ಕಡೆಯಿಂದ ಚಿಕ್ಕದಾದ ಕಿರು ಕಾಣಿಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬ ಸೆಲೆಬ್ರಿಟಿಗಳಿಗೆ ಅಂದರೆ ಪ್ರತಿಯೊಬ್ಬ ದರ್ಶನ್ ಸರ್ ಸೆಲೆಬ್ರಿಟಿಗಳಿಗೆ ವಿಡಿಯೋನ ಶೇರ್ ಮಾಡಿ. ಬೆಸ್ಟ್ ಸಿನಿಮಾ ಯಾವುದು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ದರ್ಶನ್ ಸರ್ ಅವರ ಬೆಸ್ಟ್ ಗುಣ ಯಾವುದೋ ಅದು ತಿಳಿಸಿ.